ಹಾಯ್. ನಾನು ನಿನಗೆ ಕಳೆದ 4 ಕಥೆನಲ್ಲಿ ಗಣಪತಿಗೆ ಅಗ್ರಪೂಜೆ ಮಾಡಬೇಕು, ಗಣಪತಿನೇ ಮೊದಲು ಸ್ಮರಣೆ ಮಾಡಬೇಕು, ಗಣಪತಿ ಪೂಜೆ ಮಾಡದೆ ಬೇರೆ ಏನು ಕೆಲಸ ಮಾಡಬಾರ್ದು. ಅಯ್ಯೋ ದೇವ್ರೆ, ಯಾಕೆ ಗಣಪತಿಗೆ ಪೂಜೆ ಮಾಡಬೇಕು? ಹೌದು, ಎಲ್ಲರೂ ಹೇಳ್ತಾರೆ ಗಣಪತಿಗೆ ಮೊದಲು ಪೂಜೆ ಮಾಡಬೇಕು ಅಂತ. ಹಿಂದೆ ಒಂದು ಕಥೆನಲ್ಲಿ ನಾನು ನಿನಗೆ ಗಣಪತಿ ವಿಶೇಷ ಏನು ಅಂತ ಹೇಳಿದ್ದೆ ಅಲ್ವಾ? ಅದಿನ್ನು ಮರ್ತಿಲ್ಲ ತಾನೇ? ಅದನ್ನೇ ನೆನಪಲ್ಲಿ ಇಟ್ಕೊಂಡು ಇವಾಗ ಯಾತಕ್ಕೆ ಗಣಪತಿಗೆ ಪೂಜೆ ಮಾಡಬೇಕು ಒಂದು ಸ್ವಲ್ಪ ನಾವು ತಲೆ ಓಡಿಸೋಣ. ಹಾಂ, ನಾವೀಗ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಇಟ್ಕೋ. ಹೊಸ ಆಟ ಆಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಪುಸ್ತಕ ಓದೋದಕ್ಕೋಸ್ಕರ ಹೊಸ ಪುಸ್ತಕ ಓದೋಕ್ಕೋ ಹೊಸದೊಂದು ಏನೋ ಯೋಚನೆ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ನಾವು ತುಂಬ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಮಾಡಬೇಕಲ್ವಾ? ಸುಮ್ಮನೆ ಗಣಪತಿನ ವಿದ್ಯಾದೇವತೆ ಬುದ್ಧಿವಂತ ಅಂತ ಹೇಳಿಬಿಟ್ರೆ ಸಾಕಾ? ಅವನನ್ನು ಒಂದ್ಸರಿ ಗಣಪತಿ ವಿಗ್ರಹನ ನೋಡು, ಅವನ ಕಣ್ಣು ಎಷ್ಟು ಸಣ್ಣಕ್ಕಿದೆ. ಅಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಮಾಡ್ತಾ ಇರೋದು ಸರಿನಾ, ಇದರಿಂದ ಏನೇನು ತೊಂದರೆ ಆಗಬಹುದು, ಇದನ್ನೆಲ್ಲ ಯೋಚನೆ ಮಾಡೋಕ್ಕೋಸ್ಕರ ಸಣ್ಣ ಕಣ್ಣು ಬಿಟ್ಟುಕೊಂಡು ಒಂಥರ ಫೋಕಸ್ ಮಾಡಿಕೊಂಡು ಸಣ್ಣ ಕಣ್ಣು ಬಿಟ್ಕೊಂಡು ಆ ಕಡೆಗೆ ಗಮನ ಹರಿಸ್ತಾನೆ. ನೀನೇನಾದರೂ ಯೋಚನೆ ಮಾಡ್ತಾ ಇರಬೇಕಾದ್ರೂ ನೋಡು, ಕಣ್ಣು ಸಣ್ಣಕ್ಕಾಗತ್ತೆ. ಹಾಂ, ಅದೇ ಸಮಯದಲ್ಲಿ ಆ ವಿಷಯ ಏನು ಮಾಡೋದಕ್ಕೆ ಹೊರಟಿದ್ದಾನೋ ಅದ್ರ ಬಗ್ಗೆ ತುಂಬ ಎಲ್ಲರ ಹತ್ರನೂ ಹೇಳಬಾರ್ದು. ತುಂಬ ಎಲ್ಲರ ಹತ್ರ ಹೇಳಿಬಿಟ್ರೆ ಎಲ್ಲರೂ ತಮಾಷೆ ಮಾಡ್ತಾರೆ, ಅಥವಾ ಅದು ಆಗೋದಿಲ್ಲ ಅಂತ ಹೇಳಿ ಅಡ್ಡಗಾಲು ಹಾಕ್ಬಿಡ್ತಾರೆ. ಅದಕ್ಕೋಸ್ಕರನೇ ಗಣಪತಿ ಬಾಯಿಯಲ್ಲಿದೆ ಅಂತ ನೋಡಿದ್ಯಾ? ಅವನು ಬಾಯಿ ಸೊಂಡ್ಲ ಹಿಂದ್ಗಡೆ ಮುಚ್ಕೊಂಡ್ಬಿಟ್ಟಿರುತ್ತೆ. ಅವನು ಹೆಚ್ಚಿಗೆ ಯಾವ ವಿಷಯನೂ ಮಾತಾಡೋದಿಲ್ಲ. ಅಂದರೆ ತಾನು ಏನು ಮಾಡೋಕ್ಕೆ ಹೊರಟಿದ್ದೀನೋ ಅದ್ರ ಬಗ್ಗೆ ತುಂಬ ಜಂಬ ಕೊಚ್ಕೊಳ್ಳೋದಾಗಲಿ ಮಾಡೋದಾಗಲಿ ಅದನ್ನು ಮಾಡಬಾರ್ದು. ಜೊತೆಗೆ ಇನ್ನೊಂದು ವಿಶೇಷ ಗೊತ್ತಾ? ಉಳಿದವರು ಏನೇನು ಹೇಳ್ತಾರೆ ಈ ಕೆಲಸ ಮಾಡೋದ್ರ ಬಗ್ಗೆ, ಇಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಎಷ್ಟು ಹೇಳಬೇಕೋ ಅಷ್ಟು ಹೇಳಿಬಿಟ್ಟು ಅಗಲಕ್ಕೆ ಕಿವಿ ತೆಕ್ಕೊಂಬಿಡ್ತಾನೆ. ಆನೆ ಕಿವಿ ಅಲ್ವಾ? ಎಲ್ಲರೂ ಪ್ರತಿಯೊಬ್ಬರೂ ಏನೇನು ಹೇಳ್ತಾರೆ ಎಲ್ಲದನ್ನೂ ಕೇಳಿಸ್ಕೋತಾನೆ. ಯಾವುದನ್ನು ಸಹ ಕೇಳಿಸ್ಕೋಬೇಕಾದ್ರೆ ತುಂಬ ಗಮನ ಇಟ್ಟು ಕೇಳಿಸ್ಕೋತಾನೆ. ಬರೀ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಅವನೇನು ಹೇಳೋಕ್ಕೋಗಲ್ಲ, ಬರೀ ಗಮನ ಇಟ್ಟು ಕೇಳಿಸ್ಕೊಂಡು ಅದನ್ನೆಲ್ಲ ಅವನ ದಪ್ಪ ತಲೆ ಒಳಗಡೆ, ಆ ದಪ್ಪ ತಲೆನೇ ತೋರಿಸುತ್ತೆ. ಅವನು ತುಂಬ ಯೋಚನೆ ಮಾಡ್ತಾನೆ. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ಗಮನ ಇಟ್ಟು ಹೆಚ್ಚಿಗೆ ಮಾತಾಡ್ದಲೇ ಸಾಧ್ಯವಾದಷ್ಟು ಅದ್ರ ಬಗ್ಗೆ ವಿಷಯನ ಕೇಳಿ ನಾವು ತಿಳ್ಕೊಬೇಕಲ್ವಾ? ಕೇಳಿ ತಿಳ್ಕೊಳ್ಳೋದೊಂದೇ ಅಲ್ಲ, ತಲೆ ಅಂತ ಇರುತ್ತಲ್ಲ, ಅಲ್ಲಿ ಯೋಚನೆನೂ ಮಾಡಬೇಕು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದರದ್ದೆಲ್ಲ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಇದನ್ನು ಯಾಕೆ ಮಾಡ್ತೀಯಾ, ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಇದು ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಹೇಳ್ತಾನೇ ಇರ್ತಾರೆ. ಅವರು ಏನೇ ಹೇಳ್ತಾ ಇರಲಿ ಅದನ್ನೆಲ್ಲ ತನ್ನ ಹೊಟ್ಟೆ ಒಳಗೆ ಹಾಕ್ಕೋತಾ ಇರ್ತಾನೆ. ಅದಕ್ಕೆ ಅವನಿಗೆ ದಪ್ಪ ಹೊಟ್ಟೆ, ಬರೀ ಕಡುಬು ತಿಂದಿದ್ದಕ್ಕೆ ಬಂದಿರೋ ಹೊಟ್ಟೆ ಅಲ್ಲ. ಯಾರು ಏನಾದರೂ ಬೈಲಿ, ಯಾರು ಏನಾದರೂ ಅನ್ನಲಿ, ನೀವು ಹೇಳೋದೆಲ್ಲ ಹೇಳ್ತಾ ಇರಿ, ಅದನ್ನೆಲ್ಲ ನಾನು ಕೇಳಿಸ್ಕೊತೀನಿ. ಹಾಗೆ ನಾನು ಹೊಟ್ಟೆ ಒಳಗೆ ಹಾಕ್ಬಿಟ್ಟು ಅದನ್ನು ಜೀರ್ಣ ಮಾಡಿ ಹಾಕ್ಬಿಡ್ತೀನಿ. ಹೊತ್ತು ನೀವು ಹೇಳಿದ್ರಿ ಅಂತ ನನಗೆ ಯಾವ ಬೇಸರನೂ ಇಲ್ಲ, ನೀವು ಅಂದ್ರಿ ಅಂತ ನನಗೆ ಯಾವ ಬೇಜಾರೂ ಇಲ್ಲ. ನೀವು ಹೇಳಿದ್ದನ್ನೆಲ್ಲ ನಾನು ಹೊಟ್ಟೆಲಿ ಇಟ್ಕೋತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ? ಅವನು ಸೊಂಡ್ಲು ನೋಡಿದೀಯಾ, ಒಳ್ಳೆ ಬೆಣ್ಣೆ ಮುದ್ದೆ ಥರ ಆಡಿಸ್ತಾ ಇರ್ತಾನೆ. ಯಾಕೆ ಗೊತ್ತಾ? ಅವನು ಯಾವುದೇ ವಿಷಯದಲ್ಲೂ ಈ ಕೆಲಸ ಹೀಗೇ ಆಗಬೇಕು, ಹೀಗೆ ಆಗಬೇಕು ಅಂತ ಪಟ್ಟು ಹಿಡಿಯಲ್ಲ. ನೋಡೋಣ, ಕೆಲಸ ಮಾಡೋಕ್ಕೆ ಅಂತ ಹೊರಟಾಗ ಹೀಗಾದರೂ ಓಕೆ, ಹಾಗಾದರೂ ಓಕೆ, ಯಾವ ಥರ ಆದರೂ ಪರವಾಗಿಲ್ಲ, ಹೇಗೋ ಒಟ್ಟಲ್ಲಿ ಕೆಲಸ ಸಾಂಗವಾಗೋದು, ಯಾರಿಗೂ ತೊಂದರೆ ಆಗದೇಲೇ ಎಲ್ರಿಗೂ ಉಪಯೋಗ ಆಗೋ ಹಾಗೆ ಅದನ್ನೇ ಈಗಾಗಲೇ ಅವನು ಯೋಚನೆ ಮಾಡ್ಕೊಂಡಿದ್ದಾನೆ. ಹಾಗೆ ಆಗೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೀಗೆ ಮಾಡಲಾ ಹಾಗೆ ಮಾಡಲಾ ಎಲ್ಲ ಕಡೆಗೂ ಸೊಂಡ್ಲಾಡಿಸ್ಕೋತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಗೊತ್ತಾ? ಅವನ ವಾಹನ ನೋಡಿದೀಯಾ? ಪುಟ್ಟ ಇಲಿ. ಆ ಇಲಿ ಮೇಲೆ ಎಷ್ಟು ಭದ್ರವಾಗಿ ಕೂತಿರ್ತಾನೆ. ಹಾಗೆ
ತಾನು ಏನು ಕೆಲಸ ಮಾಡೋದಕ್ಕೆ ಹೊರಟಿದನೋ ಆ ಕೆಲಸನ ಭದ್ರವಾಗಿ ನಾನು ಈ ಕೆಲಸ ಮಾಡಬೇಕು ಅಂತ ಅಂದಮೇಲೆ ಕೆಲಸ ಆಗಬೇಕು. ಹೇಗೆ ಆಗತ್ತೆ? ಸರಿ, ನಾನು ಸೊಂಡ್ಲ ಆಡಿಸೋ ಥರನೇ ಈ ಕಡೆಗೋ ಆ ಕಡೆಗೋ ಯಾವುದೋ ಒಂದು ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ಅದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲದನ್ನು ಕೇಳಿಸ್ಕೋತೀನಿ. ಅವರು ಹೇಳಿದ್ದು ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅಂತ ತಲೆಯಲ್ಲಿ ಯೋಚನೆ ಮಾಡ್ತೀನಿ. ನನ್ನ ಗಮನ ಪೂರ್ತಿ ಅಂದರೆ ಕಣ್ಣು ಪೂರ್ತಿ ಕೆಲಸದ ಕಡೆಗೆ ಗಮನ ಕೊಡ್ತಾ ಇರ್ತೀನಿ. ಯಾವುದಾದ್ರೂ ಕೆಲಸಕ್ಕೆ ಬಾರದ ವಿಷಯಗಳನ್ನು ಹೇಳಿದರೆ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೊಂದು ಹಾವನ್ನೂ ಕಟ್ಟಿಟ್ಕೊಂಡ್ಬಿಡ್ತೀನಿ, ಒಡ್ಕೊಂಡು ಹೊರಗೆ ಬರದಿದ್ದ ಹಾಗೆ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಹೊರಡ್ತೀನಿ. ಹಾಂ, ಈ ಕಥೆನ ನಿಮ್ಮ ಅಪ್ಪ ಅಮ್ಮಂಗೂ ಹೇಳು. ಅವ್ರಿಗೆ ಹೇಳಿ ಅವ್ರಿಗೇನನ್ಸುತ್ತೆ ಕೇಳು. ನೀವು ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೊರಟ್ರೆ ಈ ಥರ ಎಲ್ಲ ಮಾಡಿದರೆ ನೀವು ಹೊರಟ ಕೆಲಸ ಖಂಡಿತ ಸಕ್ಸಸ್. ಖಂಡಿತ ನೀವು ಆ ಹೊರಟ ಕೆಲಸದಲ್ಲಿ ಜಯ ಸಾಧಿಸೋದು ಸತ್ಯ ಅಲ್ವಾ? ಅದಕ್ಕೋಸ್ಕರನೇ ಗಣಪತಿಗೆ ಮೊದಲು ಪೂಜೆ ಮಾಡಬೇಕು ಅಂತಂದರೆ, ಹಾಂ, ಗಣಪತಿ ವಿಗ್ರಹ ಮಾಡಿಟ್ಕೋತೀವಿ, ಅದ್ರ ಎದುರುಗಡೆ ಕರಗಡುಬು ಮೋದಕ ಎಲ್ಲ ಇಡ್ತೀವಿ. ಆದರೆ ಏನು ಗಣಪತಿ ಕರಗಡುಬು ಮೋದಕ ತಿಂತಾನ? ಅದನ್ನೆಲ್ಲ ಅವನಿಗೆ ತೋರಿಸ್ಬಿಟ್ಟು ನಾವೇ ತಿಂತೀವಿ. ಅದಕ್ಕೆ ಗಣಪತಿ ಸೊಂಡ್ಲಲ್ಲೇ ಮಾತ್ರ ಒಂದು ಮೋದಕ ಇಟ್ಕೊಂಡಿರ್ತಾನೆ. ನೀನು ಎಲ್ಲ ಕೆಲಸ ಮಾಡ್ತೀಯಲ್ಲ, ಆ ಕೆಲಸ ಮಾಡಿದ್ದನ್ನೆಲ್ಲ ಈ ತಿಂಡಿಗಳನ್ನು ಹೆಂಗೆ ನನಗೆ ತೋರಿಸ್ಬಿಟ್ಟು ತಿಂತಾ ಇದೆಯೋ ಹಾಗೆ ನೀನೇನು ಕೆಲಸ ಮಾಡೋಕ್ಕೆ ಹೊರಟಿದೆಯೋ ಅದನ್ನು ನನಗೋಸ್ಕರ ಅಂತ ನನಗೆ ಕೊಟ್ಬಿಟ್ಟು ನೀನು ಆ ಕೆಲಸ ಮಾಡು, ನನ್ನ ಕೆಲಸ ಅನ್ನೋ ಹಾಗೆ ನೀನು ಮಾಡು. ಆಗ ನಾನು ನಿನಗೆ ಈ ಸಿಹಿಯಾದ ಮೋದಕನ ಕೊಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಅದ್ಭುತ ಅಲ್ವಾ? ಅದಕ್ಕೆ ಅವನನ್ನು ಗಣಪತಿ ಅಂತ ಹೇಳೋದು. ಅದಕ್ಕೋಸ್ಕರನೇ ಅವರು ವೇದವ್ಯಾಸರೇ ಇರಲಿ, ಚತುರ್ಮುಖ ಬ್ರಹ್ಮನೇ ಇರಲಿ, ವಿಷ್ಣುನೇ ಇರಲಿ, ಶಿವನೇ ಇರಲಿ, ಕೆಲಸಕ್ಕೆ ಹೋಗೋದಕ್ಕೆ ಮುಂಚೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಿದ್ರೆ ಅವ್ರಿಗೇನಾದರೂ ಕಷ್ಟ ಬರ್ತಿತ್ತಾ? ಅವರು ಯೋಚನೆ ಮಾಡ್ದೇಲೇ ದಿಢೀರಂತ ನುಗ್ಗಿದ್ರಿಂದನೇ ಅಲ್ವಾ ಅಷ್ಟೆಲ್ಲ ಸಮಸ್ಯೆ ಆಗಿದ್ದು. ಈಗ ಮಲ್ಕೊಳ್ಳೋಣವಾ?